ಥೈರಾಯ್ಡ್ ಸಾಧಾರಣವಾಗಿ ಬಂದ ತಕ್ಷಣ ಡಾಕ್ಟ್ರೇ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಥೈರಾಯ್ಡ್ ಪ್ರಾಬ್ಲಮ್ ಬಂದಿರುತ್ತೆ, ಬಟ್ ಥೈರಾಯ್ಡ್ ನಮ್ಮ ಹತ್ರ ಯಾವಾಗಲೂ ಇದೆ. ಥೈರಾಯ್ಡ್ ಅನ್ನೋದು ತುಂಬ ಅಮೂಲ್ಯವಾದ ನಮ್ಮ ಗ್ರಂಥಿ ಅಂತ ಹೇಳ್ಬೋದು. ಥೈರಾಯ್ಡ್ ಎಲ್ಲಿದೆ? ಇಲ್ಲೇ ಇರುತ್ತೆ. ಇದನ್ನು ಏನು ಹೇಳ್ತಾರೆ ಅಂದರೆ ಬಟರ್ಫ್ಲೈ ಗ್ಲ್ಯಾಂಡ್ ಅಂತ ಹೇಳ್ತಾರೆ. ನೀವು ಚಿಟ್ಟೆಯಾಗಿ ಹಂಗೆ ಬಟರ್ಫ್ಲೈ ಆಗಿ ಚೆನ್ನಾಗಿ ಒಂದು ಆರೋಗ್ಯವಾಗಿರಬೇಕು, ಬಟರ್ಫ್ಲೈ ಆಗಿ ಹಾರಬೇಕು, ಮಾತಾಡಬೇಕು, ಲವಲವಿಕೆ ಇರಬೇಕು ಅಂದರೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಆರೋಗ್ಯವಾಗಿ ಇರಬೇಕು. ಏನಾಗುತ್ತೆ ಅಂದರೆ ಥೈರಾಯ್ಡ್ ಅಂತ ಪ್ರಾಬ್ಲಮ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಾವು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ನಮ್ಮ ಮನೆಗೆ ಕರ್ಕೊಂಡು ಬಂದಿರೋದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಹೋಮಿಯೋಪತಿ ಜಮಾನ ಕಾಲದಿಂದ ಹೇಳ್ತಾ ಇರುತ್ತೆ, ಅಯೋಡಿನ್ ಯಾರಿಗೆ ಬೇಕು? ಥೈರಾಯ್ಡ್ ಗ್ಲ್ಯಾಂಡ್ಗೆ ತುಂಬ ಅಯೋಡಿನ್ ಬೇಕು. ಅಯೋಡಿನ್ ಯಾರಿಗೆ ಬೇಕು? ಸಾಧಾರಣವಾಗಿ ಮಲಪ್ರದೇಶದಲ್ಲಿ ಇರೋರಿಗೆ ನೀವು ನೋಡಿರ್ಬೇಕು. ಕೆಲವರೆಲ್ಲ ಹೇಳ್ತಾರೆ ತುಂಬ 4000 ಫೀಟ್ 5000 ಫೀಟ್ ಮೇಲ್ಗಡೆ ಇರೋರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಒಂಥರ ಗಂಟು ಥರ ಬಂದಿರುತ್ತೆ. ವಾಟ್ ವಿ ಯೂಸ್ ಟು ಕಾಲ್ ಅಸ್ ಥೈರಾಯ್ಡಿಸಮ್, ಗಾಯ್ಟರ್ ಅಂತ ಹೇಳ್ತೀವಿ ನಾವು. ಅಯೋಡಿನ್ ಬಂದು ಸಾಧಾರಣವಾಗಿ ಎಲ್ರಿಗೂ ಬೇಕಾಗಿಲ್ಲ. ಇವಾಗ ನೆಲ ಪ್ರದೇಶದಲ್ಲಿ ಇರ್ತೀವಿ, ನೀರಿಗೆ ಹತ್ರ ಇರ್ತೀವಿ ಅಂದರೆ ನೀರಿನಲ್ಲಿ ಅಯೋಡಿನ್ ಇದೆ. ಈ ಅಯೋಡಿನ್ ಇತ್ತು ಅಂದರೆ ನಮಗೆ ಅಯೋಡಿನ್ ಬೇಕಾಗಿಲ್ಲ. ಬೈ ಡಿಫಾಲ್ಟ್ ಏನಾಗಿದೆ ಅಂದರೆ ಇವು ಅಯೋಡಿನ್ ಬಂದು ತುಂಬ ಡೈಲಿ ಒಂದು 100 ಇಯರ್ಸ್ ಅಂತ ಹೇಳ್ಬೋದು, 50 ಇಯರ್ಸ್ ಅಂತ ಹೇಳ್ಬೋದು. ಅಯೋಡಿನ್ ನಾವು ಸಾಲ್ಟ್ನಲ್ಲಿ ಹಾಕ್ಕೊಂಡು ಒಂದು ರೀತಿಯಲ್ಲಿ ಹೆಚ್ಚು ಅಯೋಡಿನನ್ನು ನಾವು ತಗೊಳ್ತಾ ಇದ್ವಿ. ಅವಾಗ ಏನಾಗುತ್ತೆ ಅಂದರೆ ಇದು ಸಾಧಾರಣವಾಗಿ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ 2 ಥರ ಹೇಳ್ಬೋದು. ಒಂದು ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ಬೋದು. ಸಾಧಾರಣವಾಗಿ ಅನ್ಫಾರ್ಚುನೇಟ್ಲಿ ನಾವು ಹೇಳಬೇಕು ಅಂದರೆ ನಮ್ಮ ಯಂಗಸ್ರು, ಇಂಡಿಯಾನಲ್ಲಿ ಇರೋದು ಯಂಗಸ್ರು ನಿಯರ್ಲಿ 75% to 85% ಹೈಪೋಥೈರಾಯ್ಡ್ ಪ್ರಾಬ್ಲಮ್ನಿಂದ ಕಷ್ಟಪಡ್ತಾ ಇದ್ದಾರೆ. ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನು ಅಂದರೆ ಈ ಅಯೋಡಿನ್ ನಿಮ್ಮ ಥೈರಾಯ್ಡ್ ಚೆನ್ನಾಗಿತ್ತು ಅಂದರೆ ಹೇಳಿದ್ನಲ್ಲ, ಇಟ್ಸ್ ಅ ಮಲ್ಟಿ ಸಿಸ್ಟಮಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮಲ್ಟಿ ಸಿಸ್ಟಮ್ ಅಂದರೆ ಏನು? ಡೈಜೆಸ್ಟಿವ್ ಸಿಸ್ಟಮ್, ಸರ್ಕ್ಯುಲೇಟರಿ ಸಿಸ್ಟಮ್, ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, ಸ್ಕಿನ್ ಪ್ರಾಬ್ಲಮ್ಸು, ಸ್ಕಿನ್ ಆಲ್ ದಿಸ್ ಥಿಂಗ್. ಸೊ ಒಂದೊಂದು ಏನಾಗುತ್ತೆ ಅಂದರೆ ಆಮೇಲೆ ಋತುಚಕ್ರ, ದ ರಿಪ್ರೊಡಕ್ಟಿವ್ ಸಿಸ್ಟಮ್, ಎಲ್ಲ ಸಿಸ್ಟಮು ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಹೇಳಿದ್ನಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಬಟರ್ಫ್ಲೈ ಗ್ಲ್ಯಾಂಡ್. ಈ ಅಯೋಡಿನ್ ನಮ್ಮ ಬಾಡಿನಲ್ಲಿ ಚೆನ್ನಾಗಿದೆ. ನಮ್ಮ ಇನ್ನೊಂದಿದೆ, ವಾಟ್ ಯೂಸ್ ಟು ಕಾಲ್ T3, T4, TH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಆಯಿತು, ಜಾಸ್ತಿ ಆಯಿತು ಅಂದ್ರೆ ಏನಾಯಿತು ಅಂದರೆ ವೈ ಯೂಸ್ ಟು ಕಾಲ್ ಹೈಪೋಥೈರಾಯ್ಡಿಸಮ್ ಅಂತ. ಅವಾಗ ಏನಾಯ್ತು ಅಂದರೆ ಒಂದು TRH ಅಂತ ಒಂದು ಥೈರಾಯ್ಡ್ ರಿಲೀಸಿಂಗ್ ಹಾರ್ಮೋನ್, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಲೀಸ್ ಮಾಡಬೇಕು ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಹೇಳುತ್ತೆ. ಈ ತ್ರಿಮೂರ್ತಿಗಳು ಚೆನ್ನಾಗಿತ್ತು ಅಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಒಳ್ಳೆ ಡೈಜೆಷನ್ ಆಗುತ್ತೆ, ಒಳ್ಳೆ ಲವಲವಿಕೆ ಇರುತ್ತೆ, ಬ್ರೈನ್ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ, ಸ್ಕಿನ್ನಲ್ಲಿ ಒಂದು ಮಂದುತನ ಅಂತ ಹೇಳ್ತೀವಲ್ಲ ಅದೆಲ್ಲ ಇರುತ್ತೆ. ಹೈಪೋಥೈರಾಯ್ಡಿಸಮ್ ಹೇಳಿದ್ನಲ್ಲ, ಮಲ್ಟಿ ಸಿಸ್ಟಮಿಕ್ ಡಿಸಾರ್ಡರ್ ಅಂದರೆ ಎಲ್ಲ ಫಂಕ್ಷನು ಲೋ 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 ಎಲ್ಲ ಕಮ್ಮಿ ಆಗಿರುತ್ತೆ. ಅಂದರೆ ಡಾಕ್ಟ್ರೇ ನಾನು ಡೈಜೆಷನ್ ಮಾಡಿದ್ರೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ, ಋತುಚಕ್ರ ಸರಿಯಾಗಿ ಬರ್ತಾ ಇಲ್ಲ, ಕೂದಲು ಜಾಸ್ತಿ ಬೀಳ್ತಾ ಇರುತ್ತೆ. ಯಾಕಂದರೆ ಹೆಂಗಸರು ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ, 80 to 85% ಇವಾಗೆಲ್ಲ ತುಂಬ ಜಾಸ್ತಿ ಆಗ್ತಿದೆ. ಸಾಧಾರಣವಾಗಿ ಇಂಡಿಯಾದಲ್ಲಿ ಇರೋದು ಎಲ್ಲ ಮನೆಯಲ್ಲೂ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಸೊ ಏನಾಗುತ್ತೆ, ಮಲ್ಟಿಸಿಲ್ ಯಾವಾಗಲೂ ಒಂದು ಚರ್ಮ ಎಮ್ಮೆ ಚರ್ಮ ಕಾಣ್ತಾ ಇರ್ತದೆ. ವಾಟ್ ಯೂಸ್ ಟು ಕಾಲ್ ಟೋಡ್ ಸ್ಕಿನ್ ಅಂತ ಹೇಳ್ತೀವಿ. ಅವಾಗ ಚಳಿ ತಡ್ಕೊಳಕ್ಕಾಗಲ್ಲ, ಬಿಸಿಲು ತಡ್ಕೊಳಕ್ಕಾಗಲ್ಲ, ಒಂಥರ ಮದ್ದುತನ ಇರುತ್ತೆ, ಮಸ್ಕ್ಯುಲೋಸ್ಕೆಲೆಟಲ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇರುತ್ತೆ, ಎಲ್ಲ ಪ್ರಾಬ್ಲಮ್ಮು ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ರಿಪೋರ್ಟ್ ಚೆನ್ನಾಗಿದೆ ಡಾಕ್ಟ್ರೆ, ನಮಗೆ ಎಲ್ಲ 5 ಒಳಗೆ ಇದೆ ಡಾಕ್ಟ್ರೆ ಅಂದರೆ ಒಂದು ನಿಮ್ಮ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇರುತ್ತೋ ಆ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗಬೇಕು. ಹೋಮಿಯೋಪತಿ ಮೆಡಿಸಿನಲ್ಲಿ ಏನು ಮಾಡ್ತಾ ಅಂದರೆ ಇದು ರಿಪೋರ್ಟ್ ಚೆನ್ನಾಗಿದೆ, 6 ಒಳಗಿದೆ ಡಾಕ್ಟ್ರೆ, ಋತುಚಕ್ರ ಚೆನ್ನಾಗಿಲ್ಲ, ಹೇರ್ ಫಾಲ್ ಆಗ್ತಾ ಇದೆ, ನನಗೆ ಒಂದು ಲವಲವಿಕೆ ಇರೋಲ್ಲ, ಯಾವಾಗಲೂ ಸ್ವಸ್ತು, ರಿಪೋರ್ಟ್ ಚೆನ್ನಾಗಿದೆ, ನೀವು ಚೆನ್ನಾಗಿಲ್ಲ ಅಂದರೆ ಏನು ಉಪಯೋಗ? ಸೊ ಹೋಮಿಯೋಪತಿ ಮೆಡಿಸಿನ್ ಏನು ಮಾಡ್ತಾ ಅಂದರೆ ಎಷ್ಟೇ ಇತ್ತು ಅಂದರೂ ನೀವು ಅಲೋಪತಿ ಸ್ವಲ್ಪ ಅದು ತಗೋಬೋದು, ಅದರಿಂದ ಅಟ್ಲೀಸ್ಟ್ ಒಂದು ರಿಪೋರ್ಟ್ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಒಂದು ಲವಲವಿಕೆ ಬರಬೇಕು, ಒಂದು ಎನರ್ಜಿ ಬರಬೇಕು, ಉತ್ಸಾಹದಿಂದ ನೀವು ಕೆಲಸ ಮಾಡಬೇಕು, ಏನು ಪೋಸ್ಟ್ಪೋನ್ ಮಾಡದೇ ಇರಬೇಕು, ಹೇರ್ ಫಾಲ್ ಕಮ್ಮಿ ಆಗಬೇಕು, ಋತುಚಕ್ರ ಕರೆಕ್ಟಾಗಿ ಬರಬೇಕು, ಈ ಥರ ಎಲ್ಲ ಬರಬೇಕು ಅಂದರೆ ಹೋಮಿಯೋಪತಿ ಮೆಡಿಸಿನ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ ನಿಮ್ಮ ಇದು ಜೊತೆಯಲ್ಲಿ, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾಕ್ಸಿನ್ ತಗೊಳ್ತಾ ಇದ್ದೀನಿ, ಥೈರಾಯ್ಡ್ ನಾನು ತಗೊಳ್ತಾ ಇದ್ದೀನಿ, ಇದೆಲ್ಲ ಇತ್ತು ಅಂದರೆ ಅದು ತಗೋಬೋದು, ಅದ್ರ ಬಗ್ಗೆ ಏನೂ ಚಿಂತೆ ಇಲ್ಲ. ಆ ಜೊತೆಯಲ್ಲಿ ನಮ್ಮ ಹೋಮಿಯೋಪತಿ ಔಷಧ ಬೀಳ್ತಾ ಇರುವಾಗ ಏನಾಗುತ್ತೆ ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಮಲ್ಟಿ ಸಿಸ್ಟಮಿಕ್, ಸಮ್ಟೈಮ್ಸ್
ಹೈಪೋಥೈರಾಯ್ಡಿಸಮ್ ಏನಾಗುತ್ತೆ, ಇವನು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ. ಹಾರ್ಟ್ ಪ್ರಾಬ್ಲಮ್ ವಾಟ್ ಯೂಸ್ ಟು ಕಾಲ್ ಬ್ರಾಡಿಕಾರ್ಡಿಯಾ. ಸಾಧಾರಣವಾಗಿ ಒಂದು 72 ಆ ಥರ ಇರಬೇಕಾಗುತ್ತೆ, 72 ಬೀಟ್ಸ್ ಬರಬೇಕಾಗುತ್ತೆ. ಇದು ಒಂದು 35, 40 ಆ ಥರದ ಬ್ರಾಡಿಕಾರ್ಡಿಯಾ ಅಂದ್ರೆ ಹೃದಯ ತುಂಬ ಸ್ಲೋ ಆಗಿ ಹೇಳಿದ್ರಲ್ಲ ಮಲ್ಟಿ ಸಿಸ್ಟಮಿಕ್ ಅಂತ, ಅದೆಲ್ಲ ಏನು ಇಲ್ಲದೆ. ಬಟ್ ಪ್ರೋವೈಟಲ್ ಹೆಲ್ತ್ ಹೋಮಿಯೋಪತಿ ಮೆಡಿಸನ್ ಏನು ಮಾಡ್ತಾರೆ ಅಂದರೆ ನಿಮ್ಮ ರಿಪೋರ್ಟು ಚೆನ್ನಾಗಿ ಮಾಡುತ್ತೆ, ನಿಮ್ಮನ್ನು ಆರೋಗ್ಯ ಮಾಡ್ತಾ ಬರುತ್ತೆ. ಸೊ ಹೈಪೋಥೈರಾಯ್ಡಿಸಮ್ ಈಸ್ ಟ್ರೀಟಬಲ್. ಮಲ್ಟಿ ಸಿಸ್ಟಮಿಕ್ ಡಿಸಾರ್ಡರನ್ನು ಆರೋಗ್ಯವಾಗಿ ಕರ್ಕೊಂಡು ಬಂದು ನಿಮ್ಮ ಆರೋಗ್ಯ ಮಾಡೋಕ್ಕೂ ನಮ್ಮ ಹೋಮಿಯೋಪತಿ ಔಷಧ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಅದೇ ಥರ ಹೈಪೋಥೈರಾಯ್ಡಿಸಮ್ ಆಲ್ಸೋ ಗಾಯ್ಟರ್, ಏನೇ ಪ್ರಾಬ್ಲಮ್ ಇರಲಿ, ಆಲ್ ಥೈರಾಯ್ಡ್ ಪ್ರಾಬ್ಲಮನ್ನು ನಿಮ್ಮ ಆರೋಗ್ಯವಾಗಿದ್ದಾಗಿ ಕರ್ಕೊಂಡು ಬರೋಕ್ಕೆ ನಮ್ಮ ಹೋಮಿಯೋಪತಿ ಮೆಡಿಸನ್ ತುಂಬ ಅನುಕೂಲ ಆಗ್ತಾ ಬರುತ್ತೆ. ತಿರ್ಗಾ ನಿಮ್ಮ ಸಿಸ್ಟಮ್ ಮಲ್ಟಿ ಸಿಸ್ಟಮ್ ಎಲ್ಲ ಆರೋಗ್ಯ ಬಂದು ನೀವು ಖುಷಿಯಾಗಿ ಒಳ್ಳೆ ಒಂದು ಬಟರ್ಫ್ಲೈ ಥರ ಚಿಟ್ಟೆಯಾಗಿ ಹಾರಾಡ್ಬೋದು, ಹೋಗ್ಬೋದು, ತುಂಬ ಲವಲವಿಕೆಯಿಂದ ಆರೋಗ್ಯವಾಗಿ ಇರ್ಬೋದು.